ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ. ನೋ ಕಮೆಂಟ್ ಸರ್. ಕಂಪ್ಲೇಂಟ್ ನಾವು ಕೊಟ್ಟಾದ್ಮೇಲೆ ಹೇಳ್ಬೋದು. ವೀಕ್ಷಕರೇ, ಹಿಸ್ಟ್ರಿ ಎಕ್ಸ್ಪರ್ಟ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಈ ನಡುವೆ ಆಗ್ತಿವೆ. ಸದ್ಯದ ಡೆವಲಪ್ಮೆಂಟ್ ಗಮನಿಸೋದಾದ್ರೆ ಈಗ ಇರುವ ಪ್ರಮುಖ ಆಯ್ಕೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗುವಂತದ್ದು. ಇಲ್ಲಿಯವರೆಗೆ ಏನೇನು ಕಾನೂನು ಹೋರಾಟಕ್ಕೆ ಅವಕಾಶವಿತ್ತೋ ಅದೆಲ್ಲವೂ ಕೂಡ ಒಂದಂತಕ್ಕೆ ಆಗಿದೆ. ಹಾಗಿದ್ರೂ ಈ ಪ್ರಕರಣಕ್ಕೆ ಸರಿಯಾದ ನ್ಯಾಯ ಸಿಗದ ಕಾರಣ ಈಗಿರೋ ಪ್ರಮುಖ ಆಯ್ಕೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗುವಂತದ್ದು. ಏಕೆಂದ್ರೆ ಈ ಪ್ರಕರಣ ಬಹಳ ಸುದೀರ್ಘ ವರ್ಷದ ಒಂದು ಪ್ರಕರಣ ಆಗಿರೋದ್ರಿಂದ ಇದರ ಪ್ರಮುಖ ಸಾಕ್ಷಿಗಳು ಅಂತ ಏನಿದೆ ಅದೆಲ್ಲವೂ ಕೂಡ ನಾಶ ಆದಂತ ಕಾರಣಕ್ಕಾಗಿ ಅಥವಾ ಸಾಕ್ಷ್ಯಾಧಾರಗಳು ಸರಿಯಾದ ರೀತಿಯಲ್ಲಿ ಸಿಗದಂತಹ ಕಾರಣಕ್ಕಾಗಿ ಈಗ ಉಳಿದಿರೋ ಒಂದು ಆಯ್ಕೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗೋದು. ಅದಕ್ಕೆ ಬೇಕಾದಂತ ಒಂದಷ್ಟು ಸಿದ್ಧತೆಗಳೆಲ್ಲವೂ ಕೂಡ ಅದೇನಿದೆ ಈಗ ಆಗ್ತಾ ಇದೆ. ಈ ಸಿದ್ಧತೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಆಗ್ಲಿ, ಅದನ್ನ ಕಾದು ನೋಡೋಣ ಕಾನೂನು ರೀತಿಯಲ್ಲಿ ಏನಾಗುತ್ತೆ ಅನ್ನೋದನ್ನ. ಇನ್ನು ಇದರ ಆಚೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಈಗ ಧರ್ಮಸ್ಥಳದ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಅದೇನಂದ್ರೆ 22 ಜೂನ್ 2025 ಬಂದಂತ ಪತ್ರ. ಅದು ಏನಂದ್ರೆ, ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ದೇಹಗಳನ್ನ ಹೂತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನ ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರ್ತಾನೆ ಮತ್ತು ತಾನು ಹೂತು ಹಾಕಿರುವ ದೇಹಗಳನ್ನ ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರ್ತಾನೆ. ಹಾಗೆ ಇತ್ತೀಚೆಗೆ ಹೊರತೆಗೆದ ಕಳೆ ಬರಹವೊಂದನ್ನ ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ. ಇದು ಸಾರ್ವಜನಿಕ ಮಾಹಿತಿಗಾಗಿ. ಇಂತಿ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು ಎನ್ನುವಂತ ಒಂದು ಪತ್ರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಇನ್ನು ಈ ಪತ್ರ ಏನಿದೆ ಇದು ರಿಯಲ್ ಅಥವಾ ಫೇಕ್ ಎನ್ನುವಂತ ಚರ್ಚೆಗಳಾಗಿದ್ದು, ಇದು ಈಗ ಸದ್ಯ ರಿಯಲ್ ಎನ್ನುವಂತ ಮಾಹಿತಿ ಇದೆ. ಇದ್ಯಾವುದೋ ಒಂದು ಫೇಕ್ ಪತ್ರ ಅಲ್ಲ ಎನ್ನುವಂಥದ್ದು ಈಗ ಸದ್ಯ ಸಾಬೀತಾಗಿದೆ. ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ. ಅಂದ್ರೆ ಈ ಪತ್ರದಲ್ಲಿ ಏನಿದೆ ಅಂದ್ರೆ ಈ ಹಿಂದಿನಿಂದಲೂ ಕೂಡ ಈ ಧರ್ಮಸ್ಥಳದ ಮೇಲೆ ಒಂದಷ್ಟು ಆರೋಪಗಳೇನಿದೆ ಅಂದ್ರೆ ಧರ್ಮಸ್ಥಳದ ಸುತ್ತಮುತ್ತ ನೇತ್ರಾವತಿ ನದಿ ದಡದಲ್ಲಿ ಸಾಕಷ್ಟು ಒಂದಷ್ಟು ಹೆಣ್ಮಕ್ಳ ಅಸಹಜ ಸಾವುಗಳಾಗಿದ್ದಾವೆ. ಹಾಗೆ ಇಂತಹ ಒಂದಷ್ಟು ದುರಂತಗಳೆಲ್ಲವೂ ಕೇಳಿ ಬರ್ತಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಈ ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಅಂದ್ರೆ ಈ ಪತ್ರದಲ್ಲಿ ಏನಿದೆ ಅಂದ್ರೆ ಯಾರೋ ಇಂಥ ಒಂದು ಕೃತ್ಯವನ್ನ ಮಾಡಿಸ್ತಾ ಇದ್ರು, ಆ ಕೃತ್ಯದಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೆ. ಅಂದ್ರೆ ಆ ವ್ಯಕ್ತಿ ಹೇಳೋ ಪ್ರಕಾರ ಆ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿರೋ ರೀತಿ ನಾವು ನಿಮ್ಗೆ ಹೇಳ್ತಾ ಇರೋದು. ಹಾಗೆ ನಾನೇ ಹೂಳುವಂತ ಕೆಲಸವನ್ನ ಮಾಡ್ತಾ ಇದ್ದೆ. ಆದ್ರೆ ಇದಾದ ಬಳಿಕ ನನ್ಗೆ ಯಾಕೋ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಯ್ತು. ಹೀಗಾಗಿ ನಾನು ಮುಂದೆ ಬಂದು ಅದನ್ನ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇದ್ದೇನೆ. ಅಂದ್ರೆ ಪೊಲೀಸರಿಗೆ ಶರಣಾಗೋದಕ್ಕೆ ರೆಡಿ ಇದ್ದೇನೆ. ಇದು ಯಾವುದೇ ರೀತಿಯ ಫೇಕ್ ಪತ್ರ ಅಲ್ಲ. ನಾನು ದೇಹವನ್ನ ಎಲ್ಲೂತಾಕಿದ್ದಾರೆ, ಹಾಗೆ ಈಗಾಗಲೇ ಒಂದು ದೇಹವನ್ನ ಕೂಡ ತೆಗೆದಿದ್ದೇನೆ. ಅದನ್ನ ಪೊಲೀಸರಿಗೂ ಕೂಡ ಒಪ್ಸೋದಕ್ಕೆ ರೆಡಿ ಇದ್ದೇನೆ ಅನ್ನೋದು ಆ ವ್ಯಕ್ತಿಯ ಆ ಪತ್ರದ ಮಾತಿನ ಅರ್ಥ ಆಗಿದೆ. ಇನ್ನು ಆ ವ್ಯಕ್ತಿಗೆ ತನ್ನ ಪಾಪ ಪ್ರಜ್ಞೆ ಕಾಡಿ ತನಗೆ ಪರಿಚಯ ಇರುವಂತ ವಕೀಲರು ಅಥವಾ ಯಾರೋ ಮೂಲಕವೋ ಸಂಪರ್ಕ ಮಾಡಿ ಅದಾದ ಬಳಿಕ ಈ ರೀತಿಯ ಮಾಹಿತಿಯನ್ನ ಆ ವಕೀಲರಿಗೆ ನೀಡಿದ್ದಾನಂತೆ. ಈ ರೀತಿಯ ಒಂದು ಪತ್ರ ಬರ್ತಿದ್ದಂತೆ ಧರ್ಮಸ್ಥಳದ ಪೊಲೀಸ್ ಠಾಣೆಯವರು ವಕೀಲರಾದ ಈ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಅವರಿಂದ ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ಪಡಿತಾರೆ. ಅದಾದ ಬಳಿಕ ಈ ವಿಷಯದಲ್ಲಿ ಸತ್ಯಾಂಶ ಇದೆ ಎಂಬುದು ತಿಳಿದು ಬರುತ್ತೆ. ಇದಲ್ಲದೆ ಆ ವ್ಯಕ್ತಿಗೆ ಅಗತ್ಯವಾದ ಕಾನೂನು ಸುರಕ್ಷತೆಗಳನ್ನ ಕಲ್ಪಿಸಿದ ಬಳಿಕ ಹಾಜರುಪಡಿಸುವುದಾಗಿ ವಕೀಲರು ಹೇಳಿರುವುದಾಗಿ ಆ ಜಿಲ್ಲೆಯ ಎಸ್ಪಿ ತಿಳಿಸಿದ್ದಾರಂತೆ. ಹಾಗೆ ಆ ಸಂಬಂಧಪಟ್ಟ ಆ ವ್ಯಕ್ತಿ ಠಾಣೆಗೆ ಹಾಜರಾಗಿ ಮಾಹಿತಿ ನೀಡಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಅಂತ ಆ ಜಿಲ್ಲೆಯ ಪೊಲೀಸ್ ಭ್ರಷ್ಟಾಧಿಕಾರಿಯಾದಂತ ಎಸ್ಪಿ ಅರುಣ್ ಕುಮಾರ್ ರವರು ಹೇಳಿದ್ದಾರೆ. ಇನ್ನು ಈ ಪತ್ರದ ಬೆಳವಣಿಗೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಹಾಗೆ ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ.